ಗೊತ್ತಿಲ್ಲ ಸರ್, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಈ ತರನೇ ಮೋಸ ಮಾಡಿದ್ದಾರೆ ಅಂದ್ರೆ ನಾವೇನ್ ಕಂಪ್ಲೇಂಟ್ ಕೊಡ್ತೀವೋ ಅದ್ರ ಪ್ರಕಾರಕ್ಕೆ ನೋಡ್ಕೊಬೇಕಾಗಿರೋದು ಪೊಲೀಸರ ಕೆಲಸ. ಅದು ಅವ್ರು ಬೇರೆ ತರ ಬರ್ಸಿ ಅವ್ರಿಗೆ ಇಷ್ಟ ಬಂದಂಗೆ ಬರ್ಸ್ಬಿಟ್ಟು ಮತ್ತೆ ಒಂದು FIR ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಹೇಳ್ತೀನಿ ಸರ್. ನಾವು ಮಹಿಳಾ ಸಂಘದವರು. ಮೇಡಮ್, ಇವಾಗ ಒಂದ್ಸಲ ಮಡೆನೂರು ಮನು ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ನಿಮಗೆ ಅದರಿಂದ ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಶಿಕ್ಷೆ ಆಗಬೇಕು ಅಂತ ಉದ್ದೇಶನ ಅಥವಾ ಏನು ಉದ್ದೇಶ ಏನು? ಶಿಕ್ಷೆ ಆಗ್ಲೇಬೇಕು ಅಂತ ಮೇಡಮ್ ನಾನು ಕಾನೂನು ಮೊರೆ ಹೋಗಿದ್ದು. ಬಿಕಾಸ್ ಅವರೇ ಸೆಟ್ಲ್ಮೆಂಟ್ಗೆ ಅಂತಾನೆ ಬಂದಿದ್ರಲ್ವ. ನಾನು ಸೆಟ್ಲ್ಮೆಂಟ್ ಯಾಕೆ ತಗೊಂಡಿಲ್ಲ? ನನಗೆ ಮಾಡಿರೋ ದೌರ್ಜನ್ಯ ಇಂಚಿಂಚು ಕೊಟ್ಟಿರೋ ತೊಂದರೆ. ನಾನು ಬರೀ ಅತ್ಯಾಚಾರ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನು ಕೊಟ್ಟಿರೋ ಒಂದಷ್ಟು ನರಕ ಯತ್ನೆಗಳು, ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಗಳು, ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ. ಅದೆಲ್ಲ ಬಿಟ್ಟು ಬರೀ ಅತ್ಯಾಚಾರ ಅದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅದು ಅವ್ನಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ಅಂಥ ವಿಕೃತ ಮನಸ್ಸಿರೋನಿಗೆ ಶಿಕ್ಷೆ ಆಗಲೇಬೇಕು ಅಂತಲೇ ನಾನು ಕಾನೂನು ಮೊರೆ ಹೋಗಿರೋದು. ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಇಲ್ಲಿದೆ ನಮ್ಮ ಹತ್ರ. ಇದನ್ನ ಫಸ್ಟು ಪೊಲೀಸರು ತಗೋತಾರೆ. ನೈಟ್ 20ನೇ ತಾರೀಕು ಹೋದಾಗ 20ನೇ ತಾರೀಕು ಫಸ್ಟ್ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಹೋಗಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವ್ರನ್ನ ಕಂಪ್ಲೇಂಟನ್ನು ತಗೋಬೇಕು. ತಗೊಂಡೆ ನೀನು ನಾಳೆ ಬಾ ಅಂತೇಳಿ ಕಂಪ್ಲೇಂಟನ್ನು ತಗೊಂಡೇನೆ ವಾಪಸ್ಸು ಕಳಿಸಿದ್ದಾರೆ. ಮತ್ತೆ 20ನೇ ತಾರೀಕು ನಾವು ಬೆಳಗ್ಗೆ ಮತ್ತೆ ಕರೆದಿದ್ದಾರೆ. ಕರೆದ ಆದಮೇಲೆ ಈ ಕಂಪ್ಲೇಂಟ್ ಸರಿ ಇಲ್ಲ, ನಾನೊಂದು ಕಂಪ್ಲೇಂಟ್ ಬರೀತೀನಿ ಅಂತ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡೆ. ಫಸ್ಟ್ ಕಂಪ್ಲೇಂಟ್ ಇಲ್ಲಿದೆ, ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ ಅವ್ರು ಮಾಡಿಕೊಂಡು ಕಂಪ್ಲೇಂಟ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿರೋ ಕಾಪಿ ಇಲ್ಲಿದೆ. ನಾವು ನ್ಯಾಯ ಅಂತ ಕೇಳಕ್ಕೆ ಹೋದ್ರೆ ಅವ್ರು ಬರೀ ನಮ್ಮ ಮೇಲೆ ಅನ್ಯಾಯ. ಸ್ಟೇಷನ್ಗೆ ಏನಕ್ಕೆ ಹೋಗ್ತಾರೆ? ಒಂದು ನ್ಯಾಯ ಬೇಕು, ನ್ಯಾಯ ಕೊಡಿಸ್ತಾರೆ. ಪ್ರತಿ ಕಡೆ ಹೇಳೋದೇನು, ಏನೇ ಆಗಲಿ ಸ್ಟೇಷನ್ಗೆ ಹೋಗ್ಬೇಕು, ಪೊಲೀಸರು ನಮ್ಗೆ ನೆರವಾಗ್ತಾರೆ, ಪೊಲೀಸರು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಅದೇ ಪೊಲೀಸರು ನಮ್ಮ ವಿರುದ್ಧ ಕಂಪ್ಲೇಂಟ್ಗಳು, ಅವ್ರಿಗೆ ಏನೇನು ಸಾಕ್ಷಿಗಳಿಗೆ ಯಾವ್ಯಾವ್ದು ಬೇಕು ಆಪೋಸಿಟ್ ಮೇಲೆ ಕಮ್ಮಿ ಸೆಕ್ಷನ್ಸ್ ಹಾಕಿ ಅವ್ರು ಬೇಲ್ ಮಾಡ್ಕೊಂಡು, ಒಂದು ಅತ್ಯಾಚಾರಕ್ಕೆ ಅಂತೇಳಿ ಒಳಗಡೆ ಹೋದಂಥ ಜೇಸಿಗೆ ಹೋದಂಥವ್ರು ಕನಿಷ್ಠ ಪಕ್ಷ 3 ರಿಂದ 6 ತಿಂಗಳ ಟೈಮ್ ಬೇಕೇ ಬೇಕು. ಆ ಥರ ಸೆಕ್ಷನ್ಸ್ಗಳು ಹಾಕಿರ್ತಾರೆ. ಅದನ್ನು ಬೇರೆ ಸೆಕ್ಷನ್ಸ್ ಅಲ್ಲಿ ರಿಸಲ್ಟ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಬೇಲ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅಂಥದ್ದು 15 ದಿವಸ ವಾಪಸ್ ಬಂದಿದ್ರು. ಪೊಲೀಸರು ಅವ್ರಿಗೆ ಯಾವ ಥರ ಅವ್ರಿಗೆ ಸೆಕ್ಷನ್ಸ್ ಹಾಕಿ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಅಂತೇಳಿ ಈ ಕಂಪ್ಲೇಂಟಲ್ಲೇ ಗೊತ್ತಾಗುತ್ತೆ. ಅದರ 21ನೇ ತಾರೀಕು ಕಂಪ್ಲೇಂಟಲ್ಲಿ ಒಂದು FIR ಮಾಡ್ತಾರೆ. ಅದೇ ದಿವಸ ಒಂದು ದಿವಸ ಬಿಟ್ಟು 23ನೇ ತಾರೀಕು 2 ಕಂಪ್ಲೇಂಟ್ ಮಾಡ್ತಾರೆ. ಕಾನೂನು ಅವ್ರದಾ? ಕಾನೂನು ಪೊಲೀಸರು ಅಪ್ಪದೇ ಅನ್ಸುತ್ತೆ. ಕಾನೂನು ಬೆಲೆನೇ ಇಲ್ಲ. ಸ್ಟೇಷನ್ಗೆ ಹೋದ್ರೆ ಬೆಲೆ ಸಿಗುತ್ತೆ ಅಂತ ಹೋದ್ರೆ ಕಾನೂನೇ ಅವ್ರದ್ದು ಒಳಗಡೆ ಹೋಗೋ ತನಕ ನಮ್ದು ಒಳಗಡೆ ಹೋದ್ಮೇಲೆ ಅವ್ರದ್ದು ಅನ್ನೋ ಥರ ಪೊಲೀಸರು ನಮ್ಗೆ ಒಳಗಡೆ ಹೋಗಿದ ತಕ್ಷಣ ಅವ್ರು ಬಂದಿಗಳು ಮಾಡ್ಕೋತಾರೆ. ನಮ್ಮನ್ನ ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೋತಾರೆ. ಎಲ್ಲ ಸಾಕ್ಷಿ ಆಧಾರಗಳು ಪೊಲೀಸರೇ ನಾಶ ಮಾಡ್ತಾರೆ. ಒಂದು ಸಾಕ್ಷಿಗೆ ಒಂದು ಹೆಣ್ಣು ಅಬಲೆ, ಅವಳಿಗೆ ಹೆಣ್ಣು ಗಂಡ ಇಲ್ಲ, ಮಕ್ಕಳಿಲ್ಲ, ಒಂದು ಮದುವೆ ಆಗಿಲ್ಲ, ಅಟ್ಲೀಸ್ಟ್ ಅವಳು ತಂದೆ ತಾಯಿ ಯಾರೂ ಇಲ್ಲ ಅವ್ರ ಜೊತೆ ಉಳಿದವರು, ಯಾರೋ ಒಬ್ರು ಒಂದು ಸಾಕ್ಷಿಗೆ ಅಂತ ಸಾಕ್ಷಿ ಹಾಕಿ ಹೋದಾಗ ಆ ಸಾಕ್ಷಿಯವನ್ನೇ ಪೊಲೀಸರು ಎದುರಿಸುವಂಥ ಕೆಲಸ ಮಾಡ್ತಾರೆ. ಆ ಎದುರಿಸುವಂಥ ಕೆಲಸ ಮಾಡೋದ್ರಿಂದ ಪೊಲೀಸ್ ಮೇಲೆ ನಿಜವಾಗ್ಲೂ ಮಾಧ್ಯಮ ಮಿತ್ರರಲ್ಲಿ ಒಂದು ನೀವು ಮಾಡೋಂಥ ನ್ಯೂಸೇ ಇದು ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಅದರಿಂದ ನಾವು ನಿಮ್ಮ ಇಲ್ಲಿಗೆ ನಾವು ಬಂದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಇಲ್ಲಿ ಬಂದು ಅವಳಿಗೆ ಒಂದು ಪ್ರೊಟೆಸ್ಟ್ ಮಾಡೋ ಒಂದು ರೀತಿಯಲ್ಲಿ ಮುಂದೆ ನಾವು ಕೂತಿದ್ವಿ. ದಯವಿಟ್ಟು ಅವ್ರು ನ್ಯಾಯ ಕೊಡಿಸಿ. ಮತ್ತೆ ನಾವು ಅದ್ರ ಮೇಲೆ ನಾವು ಮುಂದಿನ ಅಧಿಕಾರಿಗಳ ಹತ್ರ ನಾವು ಕಂಪ್ಲೇಂಟ್ಗಳೆಲ್ಲ ಮಾಡಿದ್ದೀವಿ. ಯಾರ ಮೇಲೆ ಮಾಡಿದ್ವಿ ನೋಡಿ ಸರ್, ಇಲ್ಲೇ ಇದೆ. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, 2 ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಪೊಲೀಸ್ ಆಯುಕ್ತರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಪೊಲೀಸ್ ಉಪ ಪೊಲೀಸ್ ಆಯುಕ್ತ ಪಶ್ಚಿಮ ವಿಭಾಗ, ನಾವು 9 ಇಲಾಖೆಗಳ ಮೇಲೆ ನಾವು ಒಂದು ಕಂಪ್ಲೇಂಟ್ಗಳೆಲ್ಲ ಮನವಿಗಳೆಲ್ಲ ಸಲ್ಲಿಸಿದ್ದೀವಿ. ಇದ್ರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ನ್ಯಾಯ ಸಿಗ್ಲಿಲ್ಲ ಅಂತ ಪಕ್ಷಕ್ಕೆ ನಾವು 2,000 ಜನ ಎಲ್ಲ ಹೆಣ್ಮಕ್ಳು ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಈ ಶಿಕ್ಷೆ ಕೊಡಿಸ್ತೀವಿ ಅಂತ ನಿಮ್ಗೆ ಹೇಳ್ತಾರೆ. ಸರ್, ಹೆಣ್ಮಕ್ಳಿಗೆ ನ್ಯಾಯ ಇದೆ ಅಂತಾರೆ, ಎಲ್ಲಿದೆ ಸರ್ ನ್ಯಾಯ? ಮೇಡಮ್, ನಾನು ಇರಿಟೇಟ್ ಮಾಡೋಕ್ಕೆ ಪ್ರಶ್ನೆ ಕೇಳ್ತಾ ಇಲ್ಲ. ಎಲ್ಲ ವಿದ್ಯಾವಂತರು ಅಂತ ಅನ್ಕೊಳ್ತೀವಿ. ನೀವು ಓದಿಲ್ಲ ಖಾಲಿ ಸಿಗ್ನೇಚರ್ ಪೇಪರ್ ಏನು ಸಿಗ್ನೇಚರ್ ಸರ್, 1 ಸೆಕೆಂಡ್. ಅವತ್ತು ನಾವು ಖಾಲಿ ಪೇಪರ್ಗೆ ಸೈನ್ ಹಾಕ್ಬೇಕು ಇರು ರೇಣುಕಾ ಹೇಳಮ್ಮ ನೀನೆ. ಸರ್, ನನಗೆ ಫಸ್ಟ್ ಆಫ್ ಆಲ್ ಹೆಲ್ತ್ ಸರಿ ಇರಲಿಲ್ಲ ಸರ್. ಅದ್ರಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಂತ ಹೋಗಿದ್ದೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿ
ಸರ್ ಅದು ಅವರು current ಇಲ್ಲ. ಕಾಮಿಡಿ ಕಿಲಾಡಿಗಳಿದ್ದಾರೆ, ಸಿನಿಮಾದಲ್ಲಿ ಇದ್ದಾರೆ ಅಂತ ಮಾತ್ರಕ್ಕೆ ಎಲ್ಲ ಗೊತ್ತಿರಲ್ಲ ಸರ್ ಅವರಿಗೆ. ಸರ್, ಆ ಥರ ಅಲ್ವಾ? ಅವ್ರು ಬಂದು meeting ಅಲ್ವಾ? ಸರ್ ಅವ್ರು ಏನಾದ್ರು ಗೊತ್ತಾ ಸರ್ ಒಂದ್ ನಿಮಿಷ ಸರ್, ಏನ್ ಗೊತ್ತಾ ಸರ್ ಅವರು ಏನಂತ ಹೇಳಿದ್ರು ಗೊತ್ತಾ ಸರ್, ಕರೆಂಟ್ ಇಲ್ಲ, ಪ್ರಿಂಟ್ ತೆಗಿಬೇಕು, ನೀವು ಮೆಡಿಕಲ್ ಟೆಸ್ಟ್ಗೆ ಹೋಗ್ಬೇಕು, ಬರೋದು ಮಧ್ಯರಾತ್ರಿ ಆಗುತ್ತೆ, ಸೊ ಅಲ್ಲಿಗೆ ಹುಡುಕೊಂಡೆಲ್ಲ ಬರೋಕ್ಕಾಗಲ್ಲ, ಹಂಗಾಗಿ ಸೈನ್ ಮಾಡ್ಬಿಟ್ಟು ಹೋಗಿ ನಾನು ಪ್ರಿಂಟ್ಔಟ್ ತೆಗ್ದಿರ್ತೀನಿ ಅಂತ ಹೇಳಿದ್ರು ಸರ್. ನಾವು ಪೊಲೀಸ್ನ ನಮ್ದು ಇನ್ನು ಯಾರನ್ನ ನಂಬಬೇಕು ಸರ್? ನನ್ನ ಹೆಸರಲ್ಲಿ ಏನು ಆಸ್ತಿ ಇದೆಯಾ ಅಂತಸ್ತಿದ್ಯಾ ಅಂದ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಟೈಪ್ ಮಾಡ್ತಿದ್ರಲ್ಲ ಅದನ್ನೇನೋ ತೆಗಿತಾರೇನೋ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಸೈನ್ ಮಾಡಿಬಿಟ್ಟು ಮತ್ತೆ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಹೋಗಿ ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಮತ್ತು ಅವ್ರ ವಾಯ್ಸು ಕೂಡ ತುಂಬ ಲೌಡ್ ಆಗಿತ್ತು. ಆ ಭಯಕ್ಕೆ ನಾನು ಸೈನ್ ಮಾಡಿಬಿಟ್ಟು ಹೋಗಿದ್ದು ಸತ್ಯ ಸರ್. ಓಕೆ ಎರಡನೇ ಹೇಳಿದ್ರಿ ನೀವು ಎಲ್ಲವೂ ಬೈಲಬಲ್ ಅಫೆನ್ಸಸ್ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ. ಎಫ್ಐಆರ್ ಹಾಕಾದ್ಮೇಲೆ ಎಫ್ಐಆರ್ ಸೆಕ್ಷನ್ಗಳು ಹಾಕಿರ್ತಾರೆ. ಅದು ಬೈಲಬಲ್ ಅಫೆನ್ಸ್ ನಾನ್ ಬೈಲಬಲ್ ಅಫೆನ್ಸ್ ಅಂತ ಯಾರು ಹೇಳಿಲ್ಲ. ಇಲ್ಲ ಸರ್. ಇಷ್ಟೊಂದು ಹೈಪ್ ಆಗಿದ್ದು ಇಲ್ಲ ಸರ್ ಹೇಳಿ. ಹೈಪ್ ಆಯ್ತು ಅದು ಯಾರು ಟ್ರೈ ಮಾಡ್ಕೊಂಡಿಲ್ಲ. ಅವ್ರು ತಗೊಂಡಾಗ ಯಾರಿಗೂ ತೋರಿಸಿಲ್ಲ ಸರ್ ಆ ಟೈಮಲ್ಲಿ. ಎಫ್ಐಆರ್ ಕಾಪಿ ಸಿಗುತ್ತೆ, ಯಾವ ಸೆಕ್ಷನ್ಗಳು ಹಾಕಿದ್ದಾರೆ ಅಂತ ಗೊತ್ತಾಗ ಸರ್ ಅಷ್ಟು 2 ಡೇಸ್ ಕೊಟ್ಟೇ ಇಲ್ಲ ಅಲ್ಲ, ಸರ್. 2 ಡೇಸ್ ಕೊಟ್ಟೇ ಇಲ್ಲ ಅಂತ ಹೇಳಿ ಜೊತೆಗೆ ಯಾರು ಇರಲೇ ಇಲ್ಲ ಸರ್ ಆ ಟೈಮಲ್ಲಿ. ಈಗ ಆ ವಿಷಯ ಗೊತ್ತಾಗಿದೆ. ಈಗ ನಮ್ಗೆ ಅನ್ಯಾಯ ಸರ್, ಆಗಿದೆ. ಅನ್ಯಾಯ ಆಗಿದೆ. ಗೊತ್ತಾಗಿದೆ ಅವ್ನಿಗೆ ಗೊತ್ತಾಗಿದ್ದು. ಬೇಲ್ ಸಿಕ್ಕಿದ್ಮೇಲೆ ಸರ್ ಗೊತ್ತಾಗ್ತಾ ಹೋಗಿದ್ದು ಎಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಯಾವ ತರ ಮೋಸ ಮಾಡ್ತಾ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ನಾವು ಒಂದೊಂದಾಗ ಕಾಪಿ ತಗೊಂಡ್ಮೇಲೆ ಸರ್. ಅಲ್ಲಿವರೆಗೂ ಬಿಟ್ಕೊಡ್ಲೇ ಇಲ್ಲ ಅವರು ಪೊಲೀಸ್. ಸರ್ ಆಯ್ತು ಸರ್, ನೀವ್ ಹೇಳಿದ ಮಾತಕ್ಕೆ ಒಂದು ಮಾತು, ಇದನ್ನ ತಗೊಂಡೋಗಿ ಕೊಟ್ಟಾಗ ಈಗ ಸೈನ್ ಮಾಡೋದಿಕ್ಕೆ ಓದಿದ್ದಾನೆ ಸೈನ್ ಮಾಡ್ಬೇಕು ಅಂತ ಕೊಡ್ಬೇಕಿತ್ತು. ಪಟಪಟ್ನೆ ಸೈನ್ ಮಾಡಮ್ಮ ನೀನು, ಆಮೇಲೆ ಓದ್ಕೊಳ್ಳಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡು ತಗೊಂಡು ಅದಕ್ಕೆ ಯಾಕೆ ಪೊಲೀಸರ ಭಯ ಯಾಕೆ ಸರ್ ಇಕ್ಸ್ಬೇಕಾಗಿತ್ತು ಆ ಟೈಮಲ್ಲಿ? ಮೆಡಿಕಲ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ಬೇಗ ಬೇಗ ಹೋಗು ಅಂತ ಹೇಳಿ ಕಳ್ಸೋದೇನಿತ್ತು? ಟೈಮ್ ಆಗುತ್ತೆ, ಬೇಗ ಹೊರಡು. ನಾವು ಅನುಮಾನಿಸ್ತಾ ಇಲ್ಲ ಸರ್ ಅನುಮಾನಿಸಲ್ಲ, ನಾವು ಕ್ವಶನ್ ಅನುಮಾನಿಸಲ್ಲ. ಸರ್ ಇಲ್ಲ ಇಲ್ಲಿ ಆ ಕಂಪ್ಲೇಂಟ್ ಗಾಗಿ ಓದಕ್ಕೆ ಬಿಟ್ಟಿರೋಲ್ಲ ಅವರು. ಸಂತ್ರಸ್ತೆ ಮಾತಾಡಿ ಅಲ್ಲ, ಕಂಪ್ಲೇಂಟ್ ಓದಕ್ಕೆ ಬಿಟ್ಟಿಲ್ವಲ್ಲ ಸರ್. ಕಂಪ್ಲೇಂಟ್ ಓದಕ್ ಬಿಟ್ಟಿದ್ರೆ ಆಕೆ ನೋಡ್ಕೊಂತ ಇದ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಹಾಕಮ್ಮ ಅಂತಿನ ಪೊಲೀಸರು ಭಯ ಬಿಡ್ದಿ ಮತ್ತೆ ಯಮ ಮಾಡಿ ಸೈನ್ ಮಾಡಿ ಇನ್ನೇನ್ ಮಾಡ್ತಾರೆ ಸರ್? ಅಲ್ಲಿ ಮಾಡಿ ಹೊರಗೆ ಬಂದ್ರು. ನಮ್ಗೆ 3 ಡೇಸ್ ಕೊಟ್ಟೇ ಇಲ್ವಲ್ಲ ಸರ್, 3-4 ಡೇಸ್ ಕೊಟ್ಟೇ ಇಲ್ಲ. ಈಕೆಗೆ ಅದು ಗೊತ್ತಾಗಿಲ್ಲ, ಕಾನೂನು ಏನು ಹೆಂಗಿದೆ ಅಂತಾನು ಗೊತ್ತಿಲ್ಲ. ಆಮೇಲೆ ನಾವು ಸಿಕ್ಕಿದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.